ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳ್ತಾ. ಸೊ ಈ ಫೋಟೋ ಕ್ಲಿಪ್ಪನ್ನ ನಾವು ತಿರುನಾಮನೆಯಲ್ಲಿ ಆಲ್ಮೋಸ್ಟ್ ಎಲ್ಲ ಫ್ರೆಂಡ್ಸು ಸೇರ್ಕೊಂಡು ಹೋಗಿದ್ವಿ. ಸೊ ತುಂಬ ಚೆನ್ನಾಗಿ ದರ್ಶನ ಆಯಿತು. ಮತ್ತು ಅವತ್ತು ಸೋಮವಾರ ಇದ್ದರಿಂದ ಲಿಂಗ ದರ್ಶನನೂ ಸ್ವಾಮಿ ದೇವಸ್ಥಾನದಲ್ಲಿ ದರ್ಶನವೂ ಕೂಡ ಆಯಿತು. ಹಾಗೆ ಗಿರಿ ಪ್ರದಕ್ಷಿಣೆಯೂ ಅಷ್ಟೇ ನಡ್ಕೊಂಡು ಕ್ಲೀನಾಗಿ ಅಷ್ಟೊಂದು ಜನ ರಶ್ ಇರಲಿಲ್ಲ. ಸೊ ಮೋಸ್ಟ್ಲಿ ಪೌರ್ಣಮಿಗಳಲ್ಲಿ ಬಂದರೆ ತುಂಬ ರಶ್ ಇರುತ್ತೇನೋ. ಬಟ್ ಅದೇ ನಾವು ಬೇರೆ ಟೈಮಲ್ಲಿ ಹೋಗಿದ್ದರಿಂದ ನನಗೆ ತುಂಬ ಖುಷಿಯಾಯಿತು. ಚೆನ್ನಾಗಿ ನಡ್ಕೊಂಡು ಹೋದ್ವಿ. ಎಲ್ಲ ದೇವರು ಗಣಪತಿ ಹೋಗ್ತಾ ರಾಜಗೋಪುರದಿಂದ ನಾವು ಸ್ಟಾರ್ಟ್ ಮಾಡಿದ್ವಿ. ರಾಜಗೋಪುರದಿಂದ ಸ್ಟಾರ್ಟ್ ಮಾಡಿಕೊಂಡು ಹಾಗೆ ಬರ್ತಾ ಅಲ್ಲೊಂದು ಹೋಟೆಲ್ ಇತ್ತು, ಟೀ ಕುಡಿಯೋಣ ಅಂತ ಎಲ್ಲರೂ ಕೂತ್ಕೊಂಡಿದ್ವಿ. ಏನು ಅಂತ ಅಂದರೆ ನಮಗೆ ಅಲ್ಲಿ ಏನೂ ಸಿಗಲ್ಲ ಅಂತಲ್ಲ, ಎಲ್ಲನೂ ಸಿಗುತ್ತೆ. ವಾಕಬಲಲ್ಲಿ ಎಳ್ನೀರು, ಜ್ಯೂಸು ಮತ್ತು ಪ್ರಸಾದಗಳು ಎಲ್ಲ ದೇವಸ್ಥಾನಗಳಲ್ಲೂ ಕೊಡ್ತಿರ್ತಾರೆ. ಹಾಗೆ ಎಷ್ಟೋ ಜನ ಭಕ್ತಾದಿಗಳು ಫ್ರೆಂಡ್ಸ್ ನಡ್ಕೊಂಡು ಹೋಗ್ತಿರ್ತಾರೆ. ನಿಜವಾಗ್ಲೂ ಅದನ್ನು ನೋಡಿದಾಗ ಒಂಥರ ಖುಷಿಯಾಗುತ್ತೆ. ಏನು ಅಂದರೆ ನಿಮಗೆ ಆಲ್ಮೋಸ್ಟ್ ಎಲ್ಲರೂ ನೀವು ವೀಡಿಯೋಸ್ ಹೆಚ್ಚು ಕಮ್ಮಿ ನೀವು ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು ಇಲ್ಲ ಯೂಟ್ಯೂಬಲ್ಲಾಗಿರ್ಬೋದು ತಿರುನಾಮಲೆ ಬಗ್ಗೆ ನಿಮ್ಗೆ ಅಷ್ಟು ಪವಾಡಗಳು ತಿಳಿಸ್ತಾ ಇರೋದ್ರಿಂದ ನಾವೇನು ಹೆಚ್ಚಾಗಿ ನನಗೆ ಹೇಳೋ ಇದೇನು ಬೇಡ. ನಾನು ನಿಜ ಹೌದು ಅಲ್ಲ, ಒಂಥರ ಖುಷಿ ಇದೆ ಅಲ್ಲ. ಸಂಕಲ್ಪ ಮಾಡಿದ್ರ ಮೇಲೆ ಆ ದೇವ್ರ ಶಕ್ತಿ ಕೊಡ್ತಾನೆ ನಮಗೆ ಅಲ್ವಾ? ಹೌದು, ನಿಜ ನಿಜ ನಿಜ. ನೀವು ಯಾರಾದರೂ ಬರೋ ಆಗಿದ್ರೆ ಖಂಡಿತ ಬನ್ನಿ. ಸೊ ನಮ್ಮ ಆಂಟಿ ಮತ್ತು ಅವರ ತಂಗಿ ಬಂದು ಅದೇ ಎಷ್ಟು ನಡೆಯೋಕ್ಕಾಗುತ್ತೋ ಪಾಪ ಅಷ್ಟು ನಡೆದ್ರು. ಮತ್ತು ನಾನು ಸಾಕ್ಸ್ ಹಾಕ್ಕೊಳ್ಳಿ ಆಂಟಿ ಅಂತ ಹೇಳಿದೆ. ಸೊ ಸಾಕ್ಸ್ ಹಾಕ್ಕೊಂಡು ಹಾಗೆ ಬರ್ತಾ ಎಳ್ನೀರು ಕುಡ್ಕೊಂಡು, ಸೊ ಅಂದರೆ ಫಸ್ಟ್ ಟೈಮ್ ಅಲ್ವಾ, ಈ ಅಮ್ಮ ಇದ್ದಾರಲ್ಲ ಶಾರದಮ್ಮವರು, ಅವರು ತುಂಬ ಸತಿ ಬಂದಿದ್ದಾರೆ. ಹಾಗಾಗಿ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಇದೆ. ಸೊ ನಾವು ಇದು ಫಸ್ಟ್ ಟೈಮ್ ಬಂದಿರೋದ್ರಿಂದ ನಾವು ಸ್ವಲ್ಪ ಕಷ್ಟ ಅಂತ ಅನಿಸ್ತಿತ್ತು ಅಷ್ಟೇ ಹೊರತು, ಯಾಕಂದರೆ ಫಸ್ಟ್ ಟೈಮ್ ಅಷ್ಟೆಲ್ಲ ಕಿಲೋಮೀಟ್ರ್ಗಳು ನಡೆಯೋದು ಅಂದರೆ ತುಂಬ ಕಷ್ಟ. ಇವಾಗ 7 ಗಂಟೆ ಆಗಿದೆ. ಸೊ ಇನ್ನು ಎಷ್ಟು ಕಿಲೋಮೀಟ್ರ್ ಇದೆ ಏನು ಅಂತ ನಮಗೂ ಗೊತ್ತಿಲ್ಲ. ಫಸ್ಟ್ ಟೈಮ್ ಅಲ್ವಾ ಬಂದಿರೋದು, ಹಾಗಾಗಿ ಸೊ ನಡ್ಕೊಂಡು ಬರ್ತಾ ಇದ್ದೀವಿ. ಸೊ ನಮಗೆ ಎಲ್ಲ ದೇವಸ್ಥಾನದಲ್ಲೂ ಕೂಡ ಕೆಲವೊಂದು ಮುಚ್ಚೋಗಿತ್ತು. ಬಟ್ 8:30 9 o'clock ಆಗೋಷ್ಟರಲ್ಲಿ ದೇವಸ್ಥಾನಕ್ಕೆ ಹೋಗೋಷ್ಟರಲ್ಲಿ ಅರ್ಧದಲ್ಲಿ ಒಂದು ದೇವಸ್ಥಾನ ಏನೋ ಕ್ಲೋಸ್ ಆಗಿದ್ದರೂ ಕೂಡ ಸೊ ನಮಗೆ ಅಲ್ಲಿ ಗ್ಯಾಪ್ ಇರುತ್ತೆ. ಆ ಗ್ಯಾಪಲ್ಲಿ ನಾವು ಸೊ ದೇವ್ರ ದರ್ಶನ ಚೆನ್ನಾಗಿ ಮಾಡ್ಬೋದು. ಬಟ್ ಎಲ್ಲ ದೇವಸ್ಥಾನದಲ್ಲೂ ಚೆನ್ನಾಗಿ ದರ್ಶನಗಳಾಯಿತು. ಕೆಲವೊಂದು ದೇವಸ್ಥಾನದಲ್ಲಿ ಓಪನ್ ಇರಲಿಲ್ಲ, ಹಾಗಾಗಿ ಕೂಡ ಅಲ್ಲಿ ಗ್ರಿಲ್ ಹಾಕಿರ್ತಾರೆ. ಸೊ ಆ ಗ್ರಿಲ್ಲಲ್ಲಿ ದರ್ಶನ ಕೂಡ ಮಾಡ್ಬೋದು. ಹೋಗ್ತಾ ತುಂಬ ದೇವಸ್ಥಾನಗಳಿವೆ, ಅಲ್ಲೆಲ್ಲ ಪ್ರಸಾದಗಳು ಕೊಡ್ತಿರ್ತಾರೆ. ನಿಜಕ್ಕೂ ಪುಣ್ಯ ಅಂತ ಅನಿಸ್ಬೋದು. ನಾನು ಮುಂಚೆ ಇದಕ್ಕೆ ಬರೀ ಹಾಗೆ ದೇವಸ್ಥಾನಕ್ಕೆ ಮಾತ್ರ ಹೋಗಿದ್ದೆ ನಾನು, ಓಂ ಶಕ್ತಿ ಮಾಲೆ ಹಾಕ್ಕೊಂಡಾಗ. ಸೊ ಈ ಥರ ಗಿರಿ ಪ್ರದಕ್ಷಿಣೆ ಬಗ್ಗೆ ಈಗ ಗೊತ್ತಾದ ಮೇಲೇ ಅಮ್ಮ ತುಂಬ ಸತಿ ಹೋಗಿದ್ದರು. ಸೊ ಹಾಗಾಗಿ ಸ್ವಲ್ಪ ಕಾಲು ಪೇನ್ ಬರ್ತಿತ್ತು ಅಂತೇಳಿ ನಾನು ಮತ್ತು ಅವ್ರ ತಂಗಿ ಎಲ್ಲ ಸ್ವಲ್ಪ ಮಸಾಜ್ ಮಾಡ್ಕೊಂಡು ಹಾಕ್ಕೊಂಡ್ವಿ. ಅಲ್ಲಿ ಮಸಾಜರು ಇರುತ್ತೆ, ಸೊ ಅದನ್ನು ಕೂಡ ಮಾಡಿಸ್ಕೋಬೋದು. ಆಮೇಲೆ ಅಮ್ಮ ತುಂಬ ಸತಿ ಹೋಗಿದ್ರು, ಅಮ್ಮ ನನ್ನನ್ನು ಕರ್ಕೊಂಡೋಗಿ ಅಂತ ಹೇಳಿದೆ. ಸೊ ಅದು ತುಂಬ ಒಂದು ಸತಿ ಅದು ಮನಸ್ಸಲ್ಲಿ ಕೂತ್ಕೊಂಡ್ಬಿಟ್ರೆ ಹೋಗಬೇಕು ಅನಿಸ್ತಾನೆ ಇರುತ್ತೆ. ಸೊ ಅಮ್ಮನಿಗೆ ಹೇಳಿದ್ದೆ. ಸೊ ಎಲ್ಲರೂ ಒಂದು ಪ್ಲ್ಯಾನ್ ಮಾಡಿಕೊಂಡು ಬರೀ ಹೆಣ್ಮಕ್ಳೇ ಹೋಗಿದ್ವಿ. ಸೊ ಡ್ರೈವರ್ನ ಕರ್ಕೊಂಡು ಹೋಗಿಬಿಟ್ಟಿದ್ದೆ, ಯಾಕಂದರೆ ನಾನು ಡ್ರೈವರ್ ಮಾಡೋದ್ರಿಂದ ಮತ್ತು ನನಗೆ ಕಾಲೆಲ್ಲ ನೋವು ಬಂದರೆ ಹೇಗೋ ಏನೋ ಫಸ್ಟ್ ಟೈಮ್ ಹೋಗ್ತಾ ಇದ್ದೀವಿ ಅಂಥೇಳಿ ಸೊ ನಾವೆಲ್ಲರೂ ಡ್ರೈವರ್ನ ಕರ್ಕೊಂಡು ಹೋಗಿದ್ವಿ. ಹೋಗಿ ಚೆನ್ನಾಗಿ ದರ್ಶನ ಆಯಿತು. ಅದು ಕೇಳಿದ್ರೆ ಡ್ರೈವರ್ ಅಣ್ಣನೂ ಸೊ ಗಿರಿ ಪ್ರದಕ್ಷಿಣೆ ಮಾಡಿದ್ರು. ಹಾಗಾಗಿ ಅವರು ಆದರೂ ತಲೆ ಕೆಸ್ಕೊಳ್ಳೋಕ್ಕಾಗಲಿಲ್ಲ. ನಾವು ಹೆಚ್ಚು ಕಮ್ಮಿ ನಾವು ಸ್ಟಾರ್ಟ್ ಮಾಡಿದಾಗ 4:15 ಆಗಿತ್ತು. ಸೊ ಮುಗಿಸ್ದಾಗ 10:30 ಆಗಿತ್ತು. ನಾವಲ್ಲಿ ಗಿರಿ ಅಂದರೆ ತಿರುನಾಮಲೆ ಬಿಡಬೇಕಾದ್ರೆ ನೈಟು 11 ಗಂಟೆ ಆಗಿತ್ತು. ಸೊ 11 ಗಂಟೆ ಆಗಿತ್ತು. ಇಲ್ಲಿ ಬೆಂಗಳೂರು ಬರೋಷ್ಟರಲ್ಲಿ ನಮಗೆ ಹೆಚ್ಚು ಕಮ್ಮಿ 3 ಗಂಟೆ ಏನೋ ಆಗಿತ್ತು. ಸೊ ಎಲ್ಲರೂ ಅವ್ರವ್ರ ಮನೆ ಹತ್ರ ಎಲ್ಲ ಡ್ರಾಪ್ ಮಾಡಿ ಬಂದಿದ್ದು, ಯಾಕಂದರೆ ಅದು ನಮ್ಮ ಜವಾಬ್ದಾರಿ ಆಗಿರುತ್ತಲ್ವ. ಸೊ ನನ್ನನ್ನು ನಂಬಿ ಬಂದಿರ್ತಾರೆ. ಸೊ ಹಾಗಾಗಿ ಅವ್ರನ್ನ ಬಿಟ್ಟು ಬಂದಿದ್ದು. ಒಂದೇನು ಅಂತ ಅಂದರೆ ಬೇಜಾರಾಗಿದ್ದು, ಸೊ ನಾನು ಗಿರಿ ಪ್ರದಕ್ಷಿಣೆಗೆ ಹೋಗಿದ್ದು ಸ್ಟೇಟಸ್ ಹಾಕಿದ್ದೆ. ಸೊ ಆ ಸ್ಟೇಟಸ್ ನೋಡ್ಬಿಟ್ಟು ಕೆಲವ್ರಿಗೆ ಟ್ರಿಗರ್ ಆಗಿ ಏನೇನೋ ಮಾತು ಬಂದು, ಅಯ್ಯೋ ಅಲ್ಲಿ ತಿರುಗ್ತಾಳೆ ಹಾಗಾದರೆ ದೇವಸ್ಥಾನಕ್ಕೆ ಹೋಗೋದ ತಪ್ಪ ಫ್ರೆಂಡ್ಸ್ ಹೇಳಿ? ಬೇರೆ ಏನೋ ಮಾಡಿದ್ರೆ ಅದು ತಪ್ಪು ಅಂತ ಹೇಳ್ಬೋದು. ಅಯ್ಯೋ ಏನು ಹೇಳೋದು ಈ ಜನಗಳಿಗೆ ಗೊತ್ತಿಲ್ಲ. ಸೊ ಅದ್ರ ಬಗ್ಗೆ ತಲೆನೂ ಕೆಡಿಸ್ಕೊಳ್ಳಲ್ಲ. ಇದು ನೋಡ್ಬೋದು ಮುಕ್ತಿ ಇದು ಅನ್ಸುತ್ತೆ. ಇದು ನಾನು ಬಂದೆ, ನಾನು ಸ್ವಲ್ಪ ದಪ್ಪ ಇರೋದ್ರಿಂದ ಭಯ ಆಗ್ತಿತ್ತು, ಬರ್ತೀನೋ ಇಲ್ವೋ ಅಂತೇಳಿ ಭಯ ಆಗ್ತಿತ್ತು. ಫೈನಲಿ ಬಂದು ಈಶಾನ್ಯ ಲಿಂಗ ಮುಗಿಸ್ಕೊಂಡು ಫೈನಲಿ ಬಂದು ರಾಜಗೋಪುರದ ಹತ್ರ ಬಂದು ಒಂದಷ್ಟು ಫೋಟೋಗಳು ಇಸ್ಕೊಂಡು ಅವ್ರನ್ನ ನಮಸ್ಕಾರ ಮಾಡಿ ಮತ್ತೆ ಬರೋಂಗೆ ಮಾಡ್ಕೊಳ್ಳಿ ಸ್ವಾಮಿ ಅಂತ ಹೇಳ್ತಾ, ಯಾರ ಬಗ್ಗೆನೂ ನಾನು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಲ್ಲ. ಸೊ ನಾನು ಮಾಡಿದ್ದು ಭಕ್ತಿ ಶ್ರದ್ಧೆ ಅದು ನಮ್ಮಲ್ಲಿರುತ್ತೆ. ಸೊ ಇವತ್ತು ಬಂದಿದ್ದು ಮತ್ತು ಹೊರಟ್ವಿ 11 ಗಂಟೆಗೆ ಹೊರಟ್ವಿ. ಬರ್ತಾ ಹಾಗೆ
ಸ್ವಲ್ಪ ಏನಾದ್ರು ತಿನ್ನೋಣ ಅಂಥೇಳಿ ಮಧ್ಯರಾತ್ರಿ ಹೆಚ್ಚು ಕಮ್ಮಿ 1:30 ಆಗಿತ್ತು. ಸೊ ಸ್ವಲ್ಪ ಕಾಫಿ ಕುಡಿಯೋಣ ಅಂತ ಸೊ ನಿಲ್ಲಿಸಿದ್ವಿ. ಹಾಗಾಗಿ ಸ್ವಲ್ಪ ತಿನ್ನೋರು ತಿಂದರು. ಸೊ ನಾನೇನು ತೊಗೊಳ್ಳಿಲ್ಲ, ಖಾಲಿ ಕೂತ್ಕೊಂಡು. ಗುಡ್ ಮಾರ್ನಿಂಗ್ ಎಲ್ರಿಗೂ. ಸೊ ಎದ್ದಿದ್ದು ಲೇಟಾಗೋಯಿತು. ಲೇಟು ಅಂತ ಅಂದರೆ ನಿದ್ದೆ ಏನು ಬಂದಿಲ್ಲ. ಸೊ ನಿದ್ದೆ ಟೈಮ್ ಹೋಗ್ಬಿಟ್ರೆ ಮತ್ತೆ ನಿದ್ದೆ ಬರಲ್ಲ. ಸೊ ಬಂದಾಗ 3:30 ಆಗಿತ್ತು. ಸೊ ಬಂದು ಕೆಳಗಡೆ ಡೋರ್ ಓಪನ್ ಮಾಡ್ತೀನಿ, ಕೀ ತೊಗೊಂಡೋಗಿದ್ದೆ ಮನೆಯದು. ತೊಗೊಂಡೋಗಿ ಓಪನ್ ಮಾಡ್ತೀನಿ, ನೋಡಿದ್ರೆ ಮೇಲ್ಗಡೆ ಲಾಕ್ ಮಾಡ್ಬಿಟ್ಟು ಬಂದುಬಿಟ್ಟಿದ್ದಾರೆ. ಸೊ ಹಾಗಾಗಿ ಮೇಲ್ಗಡೆ ಮನೆಗೆ ಬಂದು ಮಲ್ಕೊಂಡಿದ್ದೆ. ಸೊ ನನ್ನ ಮಗಳು ನೋಡೋಣ ಏನೇನು ಮಾಡಿದ್ದಾಳೆ ಅಂತ. ನೋಡಿ ಮನೆ ಎಂಟ್ರಿ ಆಗ್ತಿದ್ದಂಗೆ ಎಲ್ಲ ಕಸ ಎಲ್ಲ ಗುಡಿಸಿ ಎಲ್ಲ ಇಟ್ಟಿಟ್ಟು ಪೂಜೆ ಮಾಡಿ ಹೋಗಿದ್ದಾಳೆ. ನಾನು ನಿನ್ನೆ ಎಲ್ಲ ಹೂವು ಹಾಕಿ ಪೂಜೆ ಮಾಡಿ ಹೋಗಿದ್ದೆ. ಸೊ ಹಾಗಾಗಿ ನೋಡಿ ನನಗೋಸ್ಕರ ಕೆಲಸ ಕಾಯ್ತಾ ಇದೆ. ಸೊ ದೋಸೆ ಹಿಟ್ಟು ಇತ್ತು, ಹಾಗಾಗಿ ಎಲ್ಲ ಮಾಡಿಟ್ಟು ಹೋಗಿದ್ದಾಳೆ. ಈಗ ಪೂಜೆ ಎಲ್ಲ ಮುಗೀತು. ಸ್ನಾನ ಮಾಡ್ಕೊಂಡ್ಬಂದೆ, ಪೂಜೆ ಎಲ್ಲ ಮುಗಿದು ಫ್ರೆಶ್ ಅಪ್ ಆದರೆ ಒಂಚೂರು ಮೈಂಡ್ ಫ್ರೆಶ್ ಆಗುತ್ತಲ್ಲ. ಅಂದರೆ ನನಗೆ ಮೈಕೈ ನೋವು, ಕಾಲು ನೋವು ಖಂಡಿತ ಇಲ್ಲ. ಕಾರಲ್ಲಿ ನಡಿಬೇಕಾದ್ರೆ ಮಾತ್ರ ನೋವು ಅನ್ನಿಸ್ತು ಅಷ್ಟೇ ಹೊರತು, ಮತ್ತು ಮನೆಗೆ ಬಂದಮೇಲಾಗಲಿ ನಿಜವಾಗ್ಲೂ ಕಾಲು ನೋವು ಬರಲಿಲ್ಲ. ಕಾರಲ್ಲಿ ಕೂತಿದ್ದಂಗೆ ನನಗೇನೋ ಒಂಥರ ಪೇಯ್ನ್ ಓದಂಗೆ ಅಂತಲೇ ಅನ್ನಿಸ್ತು. ನನಗೇನು ಅಷ್ಟೊಂದು ಪೇಯ್ನ್ ಅನ್ನಿಸ್ಲಿಲ್ಲ. ನಡಿಬೇಕಾದ್ರೆ ಮಾತ್ರ ತುಂಬ ಪೇಯ್ನ್ ಆಯಿತು. ಯಾಕಂದರೆ ಫಸ್ಟ್ ಟೈಮ್ ಅಲ್ವಾ, ಅಷ್ಟು ದೂರ ಲಾಂಗು. ನಾವೆಲ್ಲ ಏನು ಒಂದು ಅರ್ಧ ಗಂಟೆ 1 ಅವರ್ ವಾಕ್ ಮಾಡಿದ್ರೆ ಹೆಚ್ಚು. ಸೊ 5 ಅವರ್ 6 ಅವರ್ ನಡಿಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಫಸ್ಟ್ ಟೈಮು ಮಾಡೋರಿಗೆ. ಬಟ್ ತುಂಬ ಪೇಷನ್ಸಾಗಿ ಹೋಗಿ ನಿಧಾನಕ್ಕೆ ಮಾಡ್ತೀನಿ ಅಂದರೆ ಖಂಡಿತವಾಗ್ಲೂ ಆಗುತ್ತೆ. ಸೊ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಟಿಫನ್ ಮಾಡ್ತಾಯಿದ್ದೀನಿ. ರಾತ್ರಿ ಬರೋ ಊಟ ಆಗಲಿಲ್ಲ, ಅಲ್ಲೇ ಪ್ರಸಾದ ಕೊಡ್ತಾಯಿದ್ರು, ತಿಂದ್ವಿ. ತುಂಬ ಚೆನ್ನಾಗಿತ್ತು. ವೆಜಿಟೇಬಲ್ ಹಾಕಿ ಬಾತ್ ಮಾಡಿದ್ದು. ಹೆಜ್ಜೆಗೂ ಅಂಗಡಿ ಇದೆ, ಹೆಜ್ಜೆಗೂ ನಿಮಗೆ ಎಳ್ನೀರು, ಜ್ಯೂಸು ಮತ್ತು ಪ್ರಸಾದಗಳ ಕೂಡ ದೇವಸ್ಥಾನದ ಹತ್ರ ಹಂಚ್ತಾ ಇರ್ತಾರೆ. ಸೊ ಅದೇನು ಊಟ ಇದ್ದಂಗೆ ಇರುತ್ತೆ. ಸೊ ಪ್ರಸಾದ ಏನು ಸ್ವಲ್ಪ ಅಂತ ಏನು ಕೊಡಲ್ಲ. ಹೊಟ್ಟೆ ತುಂಬ ತಿನ್ಬೋದು. ನಾವು ತಿಂದಾಗ 7:30 ಆಗಿತ್ತು. ಬಟ್ ಅಷ್ಟೊತ್ತಿಗೂ ನಡೆದು ಎನರ್ಜಿ ವೇಸ್ಟ್ ಆಗಿತ್ತಲ್ಲ, ಹಾಗಾಗಿ ಮತ್ತೆ ನೈಟ್ ನಾವೇನು ಊಟ ಮಾಡೋಕ್ಕೆ ಹೋಗಲಿಲ್ಲ. ಹಾಗಾಗಿ ಹೊಟ್ಟೆ ತುಂಬ ಹಸಿತಾಯಿತ್ತು. ರಾತ್ರಿ ಒಂದು ಬಾಳೆಹಣ್ಣು, ಶಾರದಮ್ಮ ಬಾಳೆಹಣ್ಣು ತಂದಿದ್ರು, ಆ ಬಾಳೆಹಣ್ಣ ತಿಂದ್ಬಿಟ್ಟು ಮಲಗಿದ್ದೆ. ಹೊಟ್ಟೆ ಹಸಿತಾಯಿತ್ತು. ಅದಕ್ಕೆ ಬೆಳಗ್ಗೆ ದೋಸೆ ಮಾಡಿಕೊಂಡು ದೋಸೆ ಮಾಡಿ ಪಲ್ಯ ಹಾಕ್ಕೊಂಡು ತಿಂತಾಯಿದ್ದೀನಿ. ತುಂಬ ಚೆನ್ನಾಗಿತ್ತು ಜರ್ನಿ. ನನಗೆ ತುಂಬ ಖುಷಿಯಾಯಿತು. ಯಾಕಂದರೆ ನನ್ನ ಕೈಲಿ ಆಗುತ್ತೋ ಇಲ್ಲವೋ ಅಂತ ಅಂದ್ಕೊಂಡಿದ್ದೆ. ಬಟ್ ನಂಗೆ ಹೆಂಗೆ ಮೋಟಿವೇಶನ್ ಆಗ್ತಿದೆ ಅಂದರೆ ಮತ್ತೆ ಹೋಗಬೇಕು, ಚಾಲೆಂಜಾಗಿ ತೊಗೋಬೇಕು. 6 ಅವರು 5 ಅವರ್ ಮಾಡೋ ಬದಲು ಬೇಗ ಎಷ್ಟು ಕಂಪ್ಲೀಟ್ ಆಗುತ್ತೋ ಅಷ್ಟು ಮಾಡಬೇಕು ಅಂತ. ಯಾಕಂದರೆ ಜೊತೆಯಲ್ಲಿ ಬರೋರು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪಾಪ ನಮ್ಮ ಜೊತೆ ಬಂದಿದ್ದಾರೆ ಅಂದಮೇಲೆ ಅವ್ರನ್ನೂ ನಾವು ಕೇರ್ ಮಾಡಿ ಹೋಗಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ಲೇಟ್ ಆಗ್ಬಿಟ್ಟಷ್ಟೆ ಹೊರತು ಆರಾಮಾಗಿ ದರ್ಶನ ಮಾಡಿ ಬರ್ಬೋದು. ನಿನ್ನೆ ದೇವ್ರ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು. ನಿನ್ನೇನಷ್ಟು ರಶ್ ಇರಲಿಲ್ಲ. ಮಂಡೇ ಇರೋದ್ರಿಂದ ರಶ್ ಇರುತ್ತೆ ಅಂತ ಅಂತಿದ್ರು. ಸೊ ರಶ್ಶು ಕೂಡ ಇರಲಿಲ್ಲ. ನನಗಂತೂ ತುಂಬ ಖುಷಿಯಾಯಿತು. ನೀವು ಯಾರಾದರೂ ಹೋಗಿ ಬರ್ತೀನಿ ಅನ್ನೋರು ಖಂಡಿತವಾಗ್ಲೂ ನನ್ನ ಪ್ರಕಾರ ಈ ಅಮಾವಾಸ್ಯೆ ಪೌರ್ಣಮಿಗೆ ಹೋಗೋ ಬದಲು ಬೇರೆ ದಿನ ಹೋಗಿ ಬನ್ನಿ. ತುಂಬ ಚೆನ್ನಾಗಿ ದರ್ಶನ ಆಗುತ್ತೆ ಮತ್ತು ಆರಾಮಾಗಿ ಫ್ರೀಯಾಗಿ ನಡ್ಕೊಂಡು ಹೋಗಿ ಬರ್ಬೋದು ಅಂತ ಹೇಳ್ತಾ ಥ್ಯಾಂಕ್ ಯು. ಈ ಥರನೇ ವಿಡಿಯೋಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.